ಎಸೆದು ಬರ್ತೀನಂತ ಹೋದ ಹೆಂಡತಿ ಎಸ್ಕೇಪ್. ಗಂಡ ಮಕ್ಕಳಿಗೆ ನಿದ್ದೆ ಮಾತ್ರೆ ಹಾಕಿ ಲವರ್ ಜೊತೆ ಪರಾರಿ. ಸೋಷಿಯಲ್ ಮೀಡಿಯಾ ಜಮಾನ ಬಂದು ಕಾಲ ಕೆಟ್ಟೋಗ್ಬಿಟ್ಟಿದೆ ಕಣ್ರೆ. ಇನ್ಸ್ಟಾ, ಫೇಸ್ಬುಕ್ ನಲ್ಲಿ ಪರಿಚಯ ಆದವರ ಮೇಲೆ ಕೆಟ್ಟ ಮೋಹ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಮನೆಯವರಿಗಿಂತಲೂ ಹೆಚ್ಚು. ಮನೆಯಲ್ಲಿ ಮುದ್ದಾದ ಸಂಗಾತಿ ಮಕ್ಕಳಿದ್ರೂ ಕೂಡ ಅವರಿಗೆ ಮತ್ತೊಬ್ರು ಇರಬೇಕು. ಇತ್ತೀಚೆಗೆ ಅಕ್ರಮ ಸಂಬಂಧ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಮನೆ ಬಿಟ್ಟು ಹೋಗೋ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಇದೀಗ ಇಂತಹದೇ ಒಂದು ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದ್ದು, ಕಸ ಹಾಕಿ ಬರ್ತೀನಂತ ಹೇಳಿ ಹೋದ ಗೃಹಿಣಿಯೊಬ್ಳು ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ಮಹಿಳೆಯ ಹೆಸರು ಪ್ರಿಯಾಂಕಾ ಅಂತ. ಗಂಡ ಮತ್ತು ಮಕ್ಕಳ ಜೊತೆ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ಲು. ಆದ್ರೆ ಕೆಲ ದಿನಗಳ ಹಿಂದೆ ಕಟಿಂಗ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಭು ಎಂಬ ಯುವಕ ಪರಿಚಯ ಆಗಿದ್ದ. ಆ ಪರಿಚಯ ದಿನ ಕಳೆದಂತೆ ಪ್ರೇಮಕ್ಕೆ ತಿರುಗಿಬಿಟ್ಟಿದೆ. ಇನ್ನು ಗಂಡ ಶರತ್ ಕೆಲಸಕ್ಕೆ ಹೋಗ್ತಿದ್ದಂತೆ ಇಬ್ರು ಕೂಡ ಮೀಟ್ ಆಗ್ತಿದ್ರಂತೆ. ಅಲ್ಲದೆ ಪ್ರಭು ಪ್ರಿಯಾಂಕಾ ಮೊಬೈಲ್ಗೆ ರೀಚಾರ್ಜ್ ಕೂಡ ಮಾಡ್ತಾ ಇದ್ನಂತೆ. ಈ ವಿಚಾರ ಗೊತ್ತಾದ ಮೇಲೆ ಗಂಡ ಶರತ್ ಅನುಮಾನಗೊಂಡು ಹಲವು ಬಾರಿ ಪತ್ನಿಗೆ ಬುದ್ಧಿ ಹೇಳಿದ್ದಾನೆ. ಆದ್ರೂ ಆಕೆ ಅವನ ಸಹವಾಸ ಮಾತ್ರ ಬಿಟ್ಟಿರ್ಲಿಲ್ವಂತೆ. ಇನ್ನು ರಾತ್ರಿ 11:57ರ ಸುಮಾರಿಗೆ ಕಸ ಎಸೆದು ಬರ್ತೀನಂತ ಹೇಳಿ ಮನೆಯಿಂದ ಆಚೆ ಹೋದ ಪ್ರಿಯಾಂಕಾ ಮನೆಗೆ ವಾಪಸ್ ಬಂದಿಲ್ಲ. ಶಾಕಿಂಗ್ ಅಂದ್ರೆ ಮನೆಯಿಂದ ಹೋಗೋ ಮುಂಚೆ ಗಂಡ ಮಕ್ಕಳಿಗೆ ಊಟದಲ್ಲಿ ನಿದ್ದೆ ಮಾತ್ರೆ ಹಾಕಿ ಎಸ್ಕೇಪ್ ಆಗಿದ್ದಾಳೆ. ಪತ್ನಿ ಕಾಣಿಸ್ತಾ ಇಲ್ಲ ಅಂತ ಗಂಡನಿಗೆ ಬೆಳಗ್ಗೆ ಎದ್ದಾಗ್ಲೇ ಗೊತ್ತಾಗಿರೋದು. ಗಂಡ ಶರತ್ ನಿದ್ದೆ ಮಂಪರಿನಲ್ಲೇ ಹುಡುಕಾಡಿದ್ರೂ ಸಿಕ್ಕಿಲ್ಲ. ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಪ್ರಿಯಾಂಕಾ ಒಂದು ಕೈಯಲ್ಲಿ ಕಸದ ಬಕೆಟ್, ಇನ್ನೊಂದು ಕೈಯಲ್ಲಿ ಬ್ಯಾಗ್ ಹಿಡಿದು ಹೋಗೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ಈ ಸಂಬಂಧ ಬಗಲಗುಂಟೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು, ಪ್ರಿಯಾಂಕಾ ಮತ್ತು ಆಕೆಯ ಪ್ರಿಯಕರ ಪ್ರಭುಗಾಗಿ ಹುಡುಕಾಟವನ್ನ ಶುರು ಮಾಡಿದ್ದಾರೆ. ಅದೇನೇ ಆಗ್ಲಿ, ಗಂಡ ಮಕ್ಕಳು ಅಂತ ಒಳ್ಳೆ ಸಂಸಾರ ಇದ್ರೂ ಕೂಡ ಇಂತಹ ಅಕ್ರಮ ಸಂಬಂಧಕ್ಕೆ ಬಿದ್ದು ಗಂಡ ಮಕ್ಕಳನ್ನ ಬಿಟ್ಟು ಹೋಗಿರೋದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.